ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇನ್ನೇನು ಆಷಾಢ ಮಾಸ ಪ್ರಾರಂಭ ಆಗೋ ಸಮಯ ಹತ್ತಿರದಲ್ಲೇ ಇದೆ. ಜುಲೈ 14ನೇ ತಾರೀಕು ಅಮಾವಾಸ್ಯೆ ಇದೆ. ಅದಾದಮೇಲೆ 15ನೇ ತಾರೀಕಿಂದ ನಮಗೆ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಹಾಗಾಗಿ ಮುಂದೆ ಬರುವಂಥ ಶ್ರಾವಣ ಮಾಸಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಸಿದ್ಧತೆ ಮಾಡ್ಕೋಬೇಕು ಅಲ್ವಾ. ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಮತ್ತು ಹಬ್ಬ ಯಾವ ದಿನ ಇದೆ, ಯಾವ ಸಮಯದಲ್ಲಿ, ಹಾಗೆಯೇ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಬಣ್ಣದ ಸೀರೆ ತೊಗೋಬೇಕು, ಪ್ರತಿಯೊಂದನ್ನು ಕೂಡ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಪೂಜೆಗೆ ಏನೆಲ್ಲ ವಸ್ತುಗಳು ಅತಿ ಮುಖ್ಯವಾಗಿ ಬೇಕಾಗಿದೆ. ಯಾರೆಲ್ಲ ಈ ವರ್ಷ ಮೊದಲನೇ ಸಲ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾ ಇದ್ದೀರಾ, ಅಂದರೆ ಇದು ಹಬ್ಬನೂ ಹೌದು, ವ್ರತನೂ ಹೌದು. ಈ ವರ್ಷದಿಂದ ಮೊದಲನೇ ಸಲ ಕಳಸ ಇಟ್ಟು ಅಥವಾ ಲಕ್ಷ್ಮಿಯನ್ನು ಕೂರಿಸಿ ಹಬ್ಬ ಮಾಡುವಂಥವ್ರು ಏನೆಲ್ಲ ವಸ್ತುಗಳನ್ನ ತಗೋಬೇಕು, ಹಾಗೆ ಇಷ್ಟು ವರ್ಷ ಹಬ್ಬ ಮಾಡ್ತಾ ಇರೋವಂಥವ್ರು ಏನೆಲ್ಲ ವಸ್ತುಗಳು ಇದೆ, ಈ ವರ್ಷ ಏನೆಲ್ಲ ತಗೋಬೇಕು, ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು. ಹಾಗೆ ಕೆಲವರೆಲ್ಲ ಈಗ ಆಷಾಢ ಮಾಸದಲ್ಲಿ ವೈಭವ ಲಕ್ಷ್ಮಿ ವ್ರತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಕೆಲವರು 5 ವಾರ ಅಥವಾ 8 ವಾರ ಮಾಡ್ತಾ ಇದ್ದೀರಾ. ಹಾಗಾಗಿ ಮಧ್ಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರುತ್ತೆ. ಆ ದಿನ 2 ಪೂಜೆನ ಯಾವ ರೀತಿ ಮಾಡಬೇಕು, 2 ಕಳಸ ಇಡಬಹುದಾ, ಹೀಗೆ ಸಾಕಷ್ಟು ಪ್ರಶ್ನೆ ಕೇಳಿದ್ದೀರಾ. ಇವತ್ತಿನ ವಿಡಿಯೋ ಖಂಡಿತ ನಿಮಗೆ ತುಂಬಾ ಉಪಯೋಗಕರವಾಗಿರುತ್ತೆ. ಸ್ಕಿಪ್ ಮಾಡದೆ ನೋಡಿ. ಅಲ್ಲದೆ ಹಬ್ಬಕ್ಕೆ ಅಂತ ಶಾಪಿಂಗ್ ಮಾಡಬೇಕು, ಸೀರೆ ತಗೋಬೇಕು ಅಂದರೆ ಸಾಕಷ್ಟು ಟೈಮ್ ಬೇಕೇ ಬೇಕು ಅಲ್ವಾ. ಹಾಗಾಗಿ ಮುಂಚಿತವಾಗಿ ಈ ವಿಚಾರ ನಿಮಗೆ ತಿಳಿಸ್ತಾ ಇದ್ದೀನಿ. 2026 ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನ ಆಚರಣೆ ಮಾಡಬೇಕು, ಡೇಟು, ತಿಥಿ, ನಕ್ಷತ್ರ, ಆ ದಿನದ ಶುಭ ಯೋಗಗಳು, ಶುಭ ಮುಹೂರ್ತ, ಹಾಗೆ ಯಾವ ಬಣ್ಣ ಸೀರೆ ಈ ವರ್ಷ ತಗೋಬೇಕು, ಬನ್ನಿ ತಿಳ್ಕೊಳ್ಳೋಣ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಅನುರಾಧ ನಕ್ಷತ್ರ. ಸೂರ್ಯೋದಯ ಸಮಯದಲ್ಲಿ ಅನುರಾಧ ನಕ್ಷತ್ರ ಇರುತ್ತೆ. ಆ ನಂತರ ಜ್ಯೇಷ್ಠ ನಕ್ಷತ್ರ ಪ್ರಾರಂಭ ಆಗುತ್ತೆ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ 21ನೇ ತಾರೀಕು ಶುಕ್ರವಾರ ಆಚರಣೆ ಮಾಡ್ತಾ ಇದ್ದೀವಿ. ಆಗಸ್ಟ್ 20ನೇ ತಾರೀಕು ಸಂಜೆ 5 ಗಂಟೆ 50 ನಿಮಿಷಕ್ಕೆ ನವಮಿ ತಿಥಿ ಪ್ರಾರಂಭ ಆಗುತ್ತೆ. ಆಗಸ್ಟ್ 21ನೇ ತಾರೀಕು ರಾತ್ರಿ 8 ಗಂಟೆ 5 ನಿಮಿಷದ ತನಕ ಇರುತ್ತೆ. ಆಗಸ್ಟ್ 20ನೇ ತಾರೀಕು ಬೆಳಗ್ಗೆ 5:40ರಿಂದ ಅನುರಾಧ ನಕ್ಷತ್ರ ಇರುತ್ತೆ. ಆಗಸ್ಟ್ 21ನೇ ತಾರೀಕು ಮಾರನೇ ದಿನ ಶುಕ್ರವಾರ ಬೆಳಗ್ಗೆ 8:20 ತನಕ ಇರುತ್ತೆ ಅನುರಾಧ ನಕ್ಷತ್ರ. ಆ ನಂತರ 8:20 ನಂತರ ಜ್ಯೇಷ್ಠ ನಕ್ಷತ್ರ ಇರುತ್ತೆ. ಅಂದರೆ ನಮಗೆ ಸೂರ್ಯೋದಯ ಸಮಯದಲ್ಲಿ ಅನುರಾಧ ನಕ್ಷತ್ರನೇ ಇರುತ್ತೆ. ಡೇಟು, ತಿಥಿ, ನಕ್ಷತ್ರದ ಆಧಾರದ ಮೇಲೆ ಅದು ಯಾವ ಬಣ್ಣನ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಬಣ್ಣದ ಸೀರೆನ ತೊಗೋಬೇಕು ಅಂದರೆ, ನೀವು ಯಾವ ಬಣ್ಣದ ತೊಗೊಂಡ್ರೂ ಕೂಡ ಬಾರ್ಡರ್ ಸೀರೆ ತೊಗೊಳ್ಳಿ, ವರ್ಕ್ ಸ್ಯಾರಿ ಈ ಥರದ್ದೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಬಾರ್ಡರ್ ಸಣ್ಣ ಇದ್ದರೂ ಪರವಾಗಿಲ್ಲ, ಬಾರ್ಡರ್ ಸೀರೆ ತೊಗೊಂಡ್ರೆ ತುಂಬ ಒಳ್ಳೆಯದು. ಡೇಟ್ ಪ್ರಕಾರ ಅಂದರೆ 21ನೇ ತಾರೀಕು ಬರುತ್ತೆ. 2+1 ಅಂದರೆ 3 ಗುರುಗಳ ನಂಬರ್, ಗುರು ತತ್ವ ಇರುವಂಥದ್ದು. ಹಾಗಾಗಿ ಯೆಲ್ಲೋ ಅಥವಾ ಆರೆಂಜ್, ಮತ್ತು ಈ ಮ್ಯಾಂಗೋ ಯೆಲ್ಲೋ, ಸಾಫ್ರಾನ್ ಕಲರ್ ಅಥವಾ ಗೋಲ್ಡನ್ ಯೆಲ್ಲೋ ಈ ರೀತಿ ತೊಗೋಬೋದು. ಲೈಟ್ ಆರ್ ಡಾರ್ಕ್ ಆರೆಂಜ್ ಕಲರಲ್ಲಿ ತೊಗೋಬೋದು. ಹಾಗೆಯೇ ಅನುರಾಧ ನಕ್ಷತ್ರ ಇರೋದ್ರಿಂದ ಈ ಅನುರಾಧ ನಕ್ಷತ್ರ ಡಾರ್ಕ್ ಕಲರ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಡಾರ್ಕ್ ಬ್ಲೂ, ಡಾರ್ಕ್ ಮೆರೂನ್, ಡಾರ್ಕ್ ಬ್ರೌನ್ ಈ ಥರ. ಈ ವರ್ಷ ಯೆಲ್ಲೋ, ಆರೆಂಜ್, ಬ್ಲೂ, ಮೆರೂನ್ ಈ ಕಾಂಬಿನೇಷನಲ್ಲಿ ನೀವು ಸೀರೆನ ತೊಗೋಬಹುದು. ಆದಷ್ಟು ಲೈಟ್ ಕಲರ್ಸಲ್ಲಿ ನೋಡಿ. ಈಗ ಸ್ಯಾರಿ ಲೈಟ್ ಕಲರ್ ಇತ್ತು ಅಂದರೆ ಬಾರ್ಡ್ರು ಡಾರ್ಕ್ ಕಲರ್ ಇರಬೇಕು. ಈ ರೀತಿ ಈ ಒಂದು ಕಾಂಬಿನೇಷನಲ್ಲಿ ನೀವು ಸೀರೆ ತೊಗೋಬೋದು. ಲೈಟ್ ಯೆಲ್ಲೋ, ಲೈಟ್ ಆರೆಂಜ್ ಮತ್ತು ಈ ಲೈಟ್ ಯೆಲ್ಲೋ ಸ್ಯಾರಿಗೆ ಮೆರೂನ್ ಬಾರ್ಡ್ರ್ ಇರೋ ಥರ ಈ ರೀತಿ ಕಾಂಬಿನೇಷನಲ್ಲಿ ತೊಗೊಳ್ಳಿ. ಒಟ್ಟಿನಲ್ಲಿ ಈ 4 ಬಣ್ಣದಲ್ಲಿ ನೀವು ಯಾವುದಾದ್ರೂ ಸೀರೆನ ತೊಗೋಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯೆಲ್ಲೋ, ಆರೆಂಜ್, ಬ್ಲೂ ಮತ್ತು ಮೆರೂನ್. ಇನ್ನು ಈ ಕಲರ್ಗಳನ್ನ ಹೊರತುಪಡಿಸಿ ಮಹಾಲಕ್ಷ್ಮಿ ಅಂತ ಅಂದಮೇಲೆ ಸಾಮಾನ್ಯವಾಗಿ ಹಸಿರು ಬಣ್ಣದ ಸೀರೆಗಳನ್ನು ಜಾಸ್ತಿ ಉಡೋವಂಥದ್ದು ಅಥವಾ ಉಡಿಸೋವಂಥದ್ದು ಈ ರೀತಿ ಇರುತ್ತೆ. ಹಾಗಾಗಿ ಹಸಿರು, ಹಳದಿ ಬಣ್ಣ ಮತ್ತು ರೆಡ್ ಕಲರ್, ಲೈಟ್ ರೆಡ್ ಅಥವಾ ಡಾರ್ಕ್ ರೆಡ್ ಅಥವಾ ಈ ಒಂದು ಕಾಂಬಿನೇಷನಲ್ಲೂ ಕೂಡ ತೊಗೋಬಹುದು. ಈ ವರ್ಷದ ಬಣ್ಣ ಈಗ ನಾನು ಆಗಲೇ ಹೇಳಿದಾಗೆ ಯೆಲ್ಲೋ, ಆರೆಂಜ್, ಬ್ಲೂ ಮತ್ತು ಮೆರೂನ್ ಈ ಕಾಂಬಿನೇಷನಲ್ಲಿ ತೊಗೊಳ್ಳಿ. ಹಾಗೆ ವೈಭವಲಕ್ಷ್ಮಿ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಾಗೆ ತುಂಬ ಪ್ರಶ್ನೆ ಕೇಳಿದ್ದೀರಾ. ಈಗ ವೈಭವಲಕ್ಷ್ಮಿ ವ್ರತ ಮಾಡುವಂಥವರು ಒಂದೇ ದಿನ 2 ಕಳಸ ಇಡ್ಬೋದಾ, ಹೇಗೆ ಪೂಜೆ ಮಾಡಬೇಕು ಅಂತ ಕೇಳಿದ್ದೀರಾ.
2 ಕಳಸನ ಇಡಬಹುದು. ಒಂದು ವರಮಹಾಲಕ್ಷ್ಮಿ ಇರುತ್ತೆ, ಇನ್ನೊಂದು ವೈಭವಲಕ್ಷ್ಮಿ. ನೀವು ಯಾವ ರೀತಿ ವೈಭವಲಕ್ಷ್ಮಿ ವ್ರತ ಮಾಡ್ತಾ ಇದ್ದೀರೋ ಅದೇ ರೀತಿ ದೇವ್ರ ಮನೆಯಲ್ಲಿ ನೀವು ಇಟ್ಕೊಂಡು ಮಾಡಬಹುದು. ಇನ್ನು ಲಕ್ಷ್ಮಿ ನೀವು ಹೊರಗಡೆ ಕೂರಿಸ್ತೀರಾ ಅಥವಾ ದೇವ್ರ ಮನೆಯಲ್ಲಿ ಕೂರಿಸ್ತೀರಾ, ಅದೇ ರೀತಿ ಮಾಮೂಲಿಯಾಗಿ ಮಾಡ್ಕೊಳ್ಳಿ. ಒಂದು ಪೂಜೆನ ಬೆಳಗ್ಗೆ ಮಾಡಿ, ಇನ್ನೊಂದು ಪೂಜೆನ ಸಂಜೆ ಮಾಡಿ. ಈಗ ವರಮಹಾಲಕ್ಷ್ಮಿ ಹಬ್ಬ ಸಾಮಾನ್ಯವಾಗಿ ನಾವು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಅದು ನಮಗೆ ಲಗ್ನ ಮುಹೂರ್ತ ಎಲ್ಲ ಇರುವಂಥದ್ದು. ಆ ಸಮಯದಲ್ಲಿ ಪೂಜೆ ಮಾಡಿಬಿಡ್ತೀವಿ. ಇನ್ನು ಸಂಜೆಯ ಗೋಧೂಳಿ ಸಮಯದಲ್ಲಿ ಹೇಗಿದ್ದರೂ ಹಬ್ಬದ ದಿನ ಸಂಜೆ ಕೂಡ ದೀಪ ಹಚ್ಚೋದು ಎಲ್ಲ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಸಂಜೆ ನೀವು ವೈಭವಲಕ್ಷ್ಮಿ ಪೂಜೆನ ಮಾಡ್ಕೋಬಹುದು. ಬೆಳಗ್ಗೆನೆ ಬೇಕಾದರೆ 2 ಕಳಸನ ನೀವು ರೆಡಿ ಮಾಡಿ ಇಡಬಹುದು. ನೈವೇದ್ಯ ಎಲ್ಲ ಸಪ್ರೇಟಾಗಿ ಮಾಡಬೇಕು ಅಂತೇನಿಲ್ಲ, ಒಂದೇ ನೈವೇದ್ಯ. ನೀವೀಗ ವರಮಹಾಲಕ್ಷ್ಮಿಗೆ ಏನು ನೈವೇದ್ಯ ಮಾಡ್ತೀರೋ ಅದನ್ನೇ ಕೂಡ ವೈಭವಲಕ್ಷ್ಮಿ ಕಳಸದ ಮುಂದೆನೂ ಕೂಡ ಇಟ್ಟು ಪೂಜೆ ಮಾಡಬಹುದು. ಇನ್ನು ಮನೆ ಕ್ಲೀನಿಂಗ್ ಮಾಡೋದ್ರ ಬಗ್ಗೆ ಕೂಡ ಪ್ರಶ್ನೆ ಕೇಳಿದ್ದೀರಾ. ಈಗ ನೀವು ವೈಭವಲಕ್ಷ್ಮಿ ವ್ರತ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಅದಕ್ಕಿಂತ ಮೊದಲೇ ಮನೆ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಆದರೆ ಹಬ್ಬಕ್ಕೆ ಇನ್ನೂ 1 ತಿಂಗಳು ಟೈಮ್ ಇರುತ್ತೆ. ಮುಂಚಿತವಾಗಿ ಕ್ಲೀನ್ ಮಾಡಿಕೊಂಡ್ರೆ ಮತ್ತೆ ಕ್ಲೀನ್ ಮಾಡಲೇಬೇಕಾಗತ್ತೆ. ಇದು ನನಗೂ ಕೂಡ ಅರ್ಥ ಆಗುತ್ತೆ. ಹಾಗಾಗಿ ನೀವೇನು ಮಾಡಬಹುದು, ಆದಷ್ಟು ವೈಭವಲಕ್ಷ್ಮಿ ವ್ರತ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಮನೆಯಲ್ಲಿ ತುಂಬ ಹಳೆಯದು, ಬೇಡದೇ ಇರೋವಂಥದ್ದು, ಮುರಿದೋಗಿರೋದು, ಹರಿದೋಗಿರೋದು, ಕೆಟ್ಟೋಗಿರೋದು ಏನೆಲ್ಲ ಹಳೆ ವಸ್ತುಗಳಿದೆ ಅದನ್ನೆಲ್ಲ ಹೊರಗಡೆ ಹಾಕಬೇಡಿ. ಆಮೇಲೆ ಬೇಕಾದರೆ ಜಸ್ಟ್ ಏನಂದರೆ ಧೂಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಕರ್ಟನ್ಸು, ಬ್ಲ್ಯಾಂಕೆಟ್ಸು ಈ ಥರದ್ದೆಲ್ಲ ವಾಶ್ ಮಾಡ್ಕೊಳ್ಳೋದು, ಕ್ಲೀನ್ ಮಾಡ್ಕೊಳ್ಳೋದು, ಇಂಥದ್ದನ್ನೆಲ್ಲ ಬೇಕಾದರೆ ನೀವು ಹಬ್ಬ ಹತ್ರ ಇದೆ ಅನ್ನೋ ಹಾಗೆ ಮಾಡ್ಕೋಬಹುದು. ಹಾಗೆ ನಾಳೆ ಫ್ರೈಡೇ ಜ್ಯೇಷ್ಠಾದೇವಿ ಪೂಜೆ ಮಾಡ್ಬೋದಾ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ಮಾಡಿ. ಮುಂದಿನ ಶುಕ್ರವಾರ ಅಂದರೆ 17ನೇ ತಾರೀಕಿಂದ ನಮಗೆ ಮೊದಲನೇ ಆಷಾಢ ಶುಕ್ರವಾರ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಈ ಶುಕ್ರವಾರ ಮಾಡಬಹುದು. ಈಗ ಆಷಾಢದ ಶುಕ್ರವಾರ ಲಕ್ಷ್ಮೀ ಪೂಜೆ ಅಥವಾ ವೈಭವಲಕ್ಷ್ಮಿ ಪೂಜೆ, ಇನ್ನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರುತ್ತೆ. ಹಾಗಾಗಿ ಈ ರೀತಿ ಲಕ್ಷ್ಮೀ ಪೂಜೆನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಜ್ಯೇಷ್ಠಾದೇವಿ ಪೂಜೆ ಮಾಡಬೇಕು. ಈಗ ಯಾರಿಗಾದರೂ ಮಾಡೋಕ್ಕಾಗಲಿಲ್ಲ ಅಂದರೆ ಮತ್ತೆ ನೀವು ಭಾದ್ರಪದ ಮಾಸದಲ್ಲಿ ಕೂಡ ಮಾಡಬಹುದು. ವೈಭವಲಕ್ಷ್ಮಿ ವ್ರತ ಮಾಡೋ ಅಂಥವರು ಉಪವಾಸ ಇರಬೇಕಾ ಅಂತ ಕೇಳಿದ್ದೀರಾ. ಉಪವಾಸ ಕಡ್ಡಾಯ ಏನೂ ಇಲ್ಲ. ಅದರಲ್ಲೂ ಮುತ್ತೈದೆ ಹೆಣ್ಮಕ್ಳು ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಉಪವಾಸ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಲೈಟಾಗಿ ನೀವೇನಾದರೂ ತಿಂದು ಪೂಜೆ ಮಾಡಬಹುದು. ಆದರೆ ಕೆಲವ್ರಿಗೆಲ್ಲ ಊಟ ಆದಮೇಲೆ ಹೇಗೆ ಪೂಜೆ ಮಾಡೋದು ಸಂಜೆ ಅಂತ ಕೂಡ ಯೋಚನೆ ಮಾಡ್ತೀರಾ. ನೋಡಿ, ನಾವು ಬ್ರಷ್ ಮಾಡಿ ಸಂಜೆ ಮತ್ತೆ ಇನ್ನೊಂದು ಸಲ ಕೈಕಾಲು ಮುಖ ತೊಳ್ಕೊತೀವಲ್ಲ, ಆ ಟೈಮಲ್ಲಿ ಮತ್ತೆ ಬ್ರಷ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಮಡಿ ಬಟ್ಟೆಗಳನ್ನು ಉಟ್ಕೊಂಡು ಸಂಜೆ ಪೂಜೆ ಮಾಡಬಹುದು. ಈ ರೀತಿ ಮಂತ್ರಗಳು ಪೂಜೆಗಳು ಹೇಳುವಾಗ ದಂತ ಶುದ್ಧಿ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ನೀವು ಮಧ್ಯಾಹ್ನ ಊಟ ಮಾಡಿದರೂ ಕೂಡ ಸಂಜೆಗೆ ಮತ್ತೆ ಬ್ರಷ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ನೀವು ಪೂಜೆ ಮಾಡ್ಬೋದು. ಇದೇ ಅಂತಲ್ಲ, ನೀವು ಯಾವುದೇ ಪೂಜೆ ಮಾಡೋದಾದರೂ ಕೂಡ ಅಷ್ಟೇ, ಯಾವುದೇ ವ್ರತ ಮಾಡಿದರೂ ಕೂಡ ಅಷ್ಟೇ, ಸಂಜೆ ಮತ್ತೆ ಇನ್ನೊಂದು ಸಲ ಪೂಜೆ ಮಾಡಬೇಕು ಅಂದಾಗ ಮಂತ್ರಗಳನ್ನು ಹೇಳಬೇಕು. ಬೆಳಗ್ಗೆ ಯಾವುದೂ ಈ ಮಂತ್ರಗಳು ಹೇಳ್ಕೊಳಕ್ಕಾಗಿಲ್ಲ ಅಂದಾಗ ಸಂಜೆ ಈ ರೀತಿ ಬ್ರಷ್ ಮಾಡಿ ಬಾಯಿ ಕೈಕಾಲು ಮುಖ ಎಲ್ಲನೂ ಕೂಡ ತೊಳ್ಕೊಂಡು ನಾವು ಮತ್ತೆ ಸಂಜೆ ಮಂತ್ರಗಳನ್ನೆಲ್ಲ ಹೇಳ್ಬೋದು. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂದರೆ ಆಗಸ್ಟ್ 21ನೇ ತಾರೀಕು ಹಬ್ಬ ಮಾಡೋಕ್ಕಾಗಲಿಲ್ಲ ಅಂದರೆ ಮತ್ತೆ ಯಾವಾಗ ಮಾಡ್ಬೋದು ಅಂತ ಕೇಳಿದ್ದೀರಾ. ಅದರ ಮುಂದಿನ ಶುಕ್ರವಾರ ಅಂದರೆ 3ನೇ ಶ್ರಾವಣ ಶುಕ್ರವಾರ ಕೂಡ ಮಾಡಬಹುದು. ಆಷಾಢ ಮಾಸದಲ್ಲಿ ಉಪ್ಪಿನ ದೀಪ ಹಚ್ಬೋದಾ ಅಂತ ಕೇಳಿದ್ದೀರಾ. ಈ ಒಂದು ದೀಪಾರಾಧನೆ ಬಗ್ಗೆ ಕೆಲವರಿಗೆ ಪಾಸಿಟಿವ್ ಅಭಿಪ್ರಾಯ ಇರುತ್ತೆ, ಕೆಲವರಿಗೆ ನೆಗೆಟಿವ್ ಅಭಿಪ್ರಾಯ ಇರುತ್ತೆ. ಹಾಗಾಗಿ ನಾನು ಇದ್ರ ಬಗ್ಗೆ ಏನು ಹೇಳೋದಿಲ್ಲ, ನಿಮ್ಮ ಇಷ್ಟ. ನಾನು ಕೂಡ ಪ್ರತಿ ವರ್ಷ ಈ ದೀಪಾರಾಧನೆ ಮಾಡ್ತಾ ಇರ್ತೀನಿ. ತುಂಬಾ ಒಳ್ಳೆಯದಾಗಿದೆ. ನನಗಂತೂ ನಾನು ಅಂದ್ಕೊಂಡ ಹಾಗೆ ಅನುಕೂಲಗಳನ್ನು ಆಗಿದೆ. ಕೆಲವ್ರಿಗೆ ಒಳ್ಳೆಯದಾಗಿರುತ್ತೆ, ಕೆಲವ್ರಿಗೆ ಒಂದು ರೀತಿ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಹಾಗಾಗಿ ಕೆಲವ್ರು ಹಚ್ಚಬಾರ್ದು ಅಂತಾರೆ, ಕೆಲವ್ರು ಹಚ್ಬೋದು ಅಂತಾರೆ. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ನಿಮಗೇನಾದರೂ ಮಾಹಿತಿ ಬೇಕು ಅಂತಂದರೆ ಕಮೆಂಟಲ್ಲಿ ಹೇಳಿ. ಖಂಡಿತವಾಗ್ಲೂ ನಾನು ಇದ್ರ ಬಗ್ಗೆ ವಿಚಾರ ನಿಮಗೆ ತಿಳಿಸ್ತೀನಿ. ಯಾಕಂದರೆ ಈ ದೀಪ ಹಚ್ಚಿ ಅಂತ ಹೇಳಿದ್ರೆ ಅದ್ರ ಕೆಳಗಡೆ ಸುಮಾರು ಕಮೆಂಟ್ ಬಂದಿರುತ್ತೆ, ಇಲ್ಲ ಇದು ಒಳ್ಳೆಯದಲ್ಲ, ಹಚ್ಚಬಾರ್ದು, ಹಾಗೆ ಹೇಗೆ ಅಂತ. ಅದಕ್ಕೋಸ್ಕರ ಹೇಳಿದ್ದೀನಿ. ಯಾರಿಗೆಲ್ಲ ನಂಬಿಕೆ ಇದೆ, ಮಾಡಬೇಕು ಅನ್ನೋ ಆಸೆ ಇದೆ, ಕಮೆಂಟಲ್ಲಿ ಹೇಳಿ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇನ್ನು ಹಬ್ಬಕ್ಕೆ ಏನೆಲ್ಲ ತೊಗೋಬೇಕು, ಹಾಗೆ ಯಾವ ರೀತಿ ಜೋಡಿಸ್ಬೇಕು, ಕಳಸದ ಅಲಂಕಾರ ಹೇಗೆ ಮಾಡಬೇಕು, ದುಡ್ಡು ಎಷ್ಟಿಡಬೇಕು, ದುಡ್ಡು ಯಾವ ರೀತಿ ಇಡಬೇಕು, ಎಷ್ಟು ತಟ್ಟೆ ಜೋಡಿಸ್ಬೇಕು, ಮಡ್ಲಕ್ಕಿ ಹೇಗಿಡಬೇಕು, ಇದೆಲ್ಲನೂ ಕೂಡ ನೀವು ತಿಳ್ಕೊಳ್ಳೇಬೇಕಲ್ವಾ. ಇನ್ನು ಮುಂದೆ ನನ್ನ ಗೆಳತಿ ದಿನಚರಿ ಆ ಚಾನಲ್ನಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಆ ಚಾನಲ್ನಲ್ಲಿ ನೀವಿನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬಹುದು. ಮತ್ತೆ ಸಿಗ್ತೀನಿ, ಹೋಗಿ ಬರಲಾ.